ಇಲ್ಲಿ ಇರ್ತಕ್ಕಂಥ ಪ್ರಮುಖವಾದ ವಿಚಾರ ಏನಪ್ಪ ಅಂದರೆ ಶೋಷಿತ ಸಮಾಜ ಮತ್ತು ಮಾನವ ಘನತೆ ಅದನ್ನು ಹೆಚ್ಚಿಸ್ತಕ್ಕಂಥ ಪ್ರವಾದಿಯವರ ವಚನ ಸಂದೇಶಗಳು ಬಹಳಷ್ಟು ಇದ್ದಾವೆ. ಎಲ್ಲರಿಗೂ ಬೆಳಕನ್ನು ಚೆಲ್ತಕ್ಕಂಥದ್ದು. ಯಾವ ರೀತಿ ಆಕಾಶದಲ್ಲಿ ಸೂರ್ಯ ಒಬ್ಬನೇ ಇದ್ದಾನಲ್ಲ, ಆ ಸೂರ್ಯನಂತೆ ನಮ್ಮ ಸಮಾಜದಲ್ಲಿರುವಂತಹ ಸಾಮಾಜಿಕ ಅಸಮಾನತೆಯನ್ನು ನಮ್ಮ ಮುಂದಿನ ಅತಿ ದೊಡ್ಡ ಸವಾಲಾಗಿ ನಾವು ಅಂಗೀಕರಿಸಬೇಕು. ನಮ್ಮ ಸಮಾಜದಲ್ಲಿರುವಂತಹ ಆರ್ಥಿಕ ಅಸಮಾನತೆಯನ್ನು ಅದನ್ನು ನಾವು ಒಂದು ಸವಾಲಾಗಿ ಸ್ವೀಕರಿಸಬೇಕು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿದ್ದು ಇದನ್ನು. ಕ್ರಿಸ್ಮಸ್ ಹಬ್ಬ ಒಂದು ಶಾಂತಿ, ಪ್ರೀತಿ, ಭಾತೃತ್ವದ ಹಬ್ಬ. ಆದರೆ ಆ ಸಮಯದಲ್ಲಿ, ಕ್ರಿಸ್ಮಸ್ ಸಮಯದಲ್ಲಿ ನಮ್ಮ ದೇಶದಲ್ಲಿ 700ಕ್ಕೂ ಹೆಚ್ಚು ಕಡೆ ನಮ್ಮ ಕ್ರೈಸ್ತರ ಮೇಲೆ ಅನೇಕ ದಾಳಿಗಳು ನಡೆಯಿದ್ದವು. ನಾವು ವಿಶ್ವ ಮಾನವನಾಗಿ ಬದುಕುವುದಕ್ಕಿಂತ ಹೆಚ್ಚು ನಮ್ಮ ಸ್ವಾರ್ಥದ ವಿಚಾರಗಳನ್ನು ಎತ್ತಿಕೊಂಡು ನಾವು ನಡವಳಿಕೆ ಮಾಡತಕ್ಕಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಈ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇವಲ ಒಂದು ಜನಾಂಗಕ್ಕಾಗಿ ಬಂದವರಲ್ಲ ಎಂದು ನಾನು ಹೇಳುವುದಲ್ಲ, ಬದಲಾಗಿ ಅವರ ಇತಿಹಾಸವನ್ನು ಅಧ್ಯಯನ ಮಾಡಿ ನಮಗೆ ತಿಳಿದು ಬರುತ್ತದೆ. ಈ ಪ್ರವಾದಿ ಕೇವಲ ನಿರ್ದಿಷ್ಟವಾಗಿ ಒಂದು ಕಾಲಕ್ಕೋ ಅಥವಾ ಒಂದು ಜನಾಂಗಕ್ಕೋ ಒಂದು ಸಮುದಾಯಕ್ಕೂ ಬಂದವರಲ್ಲ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ ಎನ್ನುವ ವಾಣಿಯಂತೆ ಎತ್ತಣ ಚಿಕ್ಕಮಗಳೂರು, ಎತ್ತಣ ಮಂಗಳೂರು ಇವೆರಡರ ಸಂಬಂಧ ಅತ್ಯಂತ ಶ್ರೇಷ್ಠ. ಘಟ್ಟದಿಂದ ಮೇಲೆ ಹೋದರೆ ಚಿಕ್ಕಮಗಳೂರು, ಘಟ್ಟದಿಂದ ಕೆಳಗೆ ಬಂದರೆ ಕರಾವಳಿ. ನಮ್ಮದು ಕಾಫಿ ನಾಡು, ನಿಮ್ಮದು ಕರಾವಳಿ ನಾಡು. ಇದರ ನಡುವೆ ಯಾವುದೇ ಧರ್ಮ, ತತ್ವ, ಸಿದ್ಧಾಂತ, ಈ ಚೌಕಟ್ಟುಗಳು ಇವೆಲ್ಲವನ್ನ ಮೀರಿ ಮನುಕುಲದ ಉದ್ಧಾರಕ್ಕಾಗಿ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದಿರ್ತಕ್ಕಂಥ ಪ್ರವಾದಿಯವರ ಬಗ್ಗೆ ಇರ್ತಕ್ಕಂಥ ಅಪನಂಬಿಕೆಗಳನ್ನು ಹೋಗಲಾಡಿಸಿ ವಸುದೈವ ಕುಟುಂಬಕಂ ಎನ್ನುವ ಒಂದು ಸಂದೇಶ ಇದೆ. ನಾವೆಲ್ಲ ಪರಮಾತ್ಮನ ಮಕ್ಕಳು. ನಮಗೆ ಕಾರಣೀಭೂತರಾಗಿರ್ತಕ್ಕಂತಹ ಒಬ್ಬ ಪುರುಷ ಮತ್ತು ಒಬ್ಬ ಮಹಿಳೆಯ ಏನು ಅವರಿಬ್ಬರ ಒಂದು ಅತ್ಯಂತ ಶ್ರೇಷ್ಠ ಕೊಡುಗೆಯಿಂದ ನಾವು ಹುಟ್ಟು ಬಂದಿದ್ದೇವೆ ಅಂತ ಕುರಾನಿನ ಸಂದೇಶ ಇದೆ. ಆ ಸಂದೇಶದ ಅಡಿಯಲ್ಲಿ ನಾವೆಲ್ಲ ಬದುಕಿದ್ದೇವೆ, ಬಾಳ್ತಾ ಇದ್ದೇವೆ. ಇಂದು ಮುಂದು ಎಂದೆಂದೂ ಸಹ ಈ ಮನುಕುಲದ ಏಳಿಗೆಗಾಗಿ ಶ್ರಮಿಸ್ತಕ್ಕಂಥ ಒಂದು ಕರ್ತವ್ಯ ನಮ್ಮದಾಗಿದೆ. 6ನೇ ಶತಮಾನದಲ್ಲಿ ಕ್ರಿಸ್ತಶಕ 570ರಲ್ಲಿ ಅರೇಬಿಯಾದ ಮಕ್ಕಾದಲ್ಲಿ ಜನಿಸಿದಂತಹ ಪ್ರವಾದಿಯವರು 63 ವರ್ಷಗಳವರೆಗೆ ಬದುಕಿ 40ನೇ ವಯಸ್ಸಿನಲ್ಲಿ ಬಹಳ ದೊಡ್ಡ ಸಾಧನೆಯ ಮುಖಾಂತರ, ಎಲ್ಲರ ಸಮಾನತೆಯನ್ನು ಬೋಧನೆ ಮಾಡುವ ಮುಖಾಂತರ ದೇವದೂತರಾಗ್ತಾರೆ. ಅವರ ಸಂದೇಶ ಯಾವತ್ತೂ ಬಹಳ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅವರು ಸದಾ ಹಸನ್ಮುಖಿಗಳಾಗಿದ್ದರು. ನಗುಮುಖದ ಸರಳ ಜೀವನವನ್ನು ನಡೆಸ್ತಕ್ಕಂಥ ವ್ಯಕ್ತಿ, ಕ್ಷಮಾಶೀಲರು, ಅಪಾರ ವಿನಯವಂತರು, ಹಾಗೆಯೇ ಭಾರಿ ಧೈರ್ಯಶಾಲಿಗಳು, ಅಸಾಮಾನ್ಯ ಸಾಹಸಿಗಳು, ಮಾನವರಷ್ಟೇ ಅಲ್ಲದೆ ಎಲ್ಲ ಜೀವರಾಶಿಗಳನ್ನು ಪ್ರೀತಿಸುವಂತಹ ಗುಣವುಳ್ಳವರು, ಮರ ಗಿಡ ಪಶು ಪಕ್ಷಿ ಎಲ್ಲ ಪ್ರಾಣಿಗಳಿಗೂ ಪ್ರೀತಿಯ ಅಮೃತವನ್ನು ಎರೆದವರು ಪ್ರವಾದಿಗಳು. ಅಂತಹ ಶ್ರೇಷ್ಠ ಪ್ರವಾದಿಗಳು ಬರೀ ಮಾನವೀಯತೆಯ ಜೊತೆಗೆ ಉತ್ತಮ ಆಡಳಿತಗಾರರು ಆಗಿದ್ದರು. ಜನಸಾಮಾನ್ಯರ ನಡುವೆ ಅವರು ಹೇಳಿದ್ರಲ್ಲ, ನಮ್ಮ ಇವರು ಗುರುಗಳು ಹೇಳ್ತಾ ಇದ್ರು, ಏನು ಸಾಮಾನ್ಯರ ನಡುವೆ ಬೆರೀತಿದ್ರು. ಜನಸಾಮಾನ್ಯರ ನನಗೆ ಬಂದಾಗ ನಮ್ಮ ಎಲ್ಲರೂ ಎದ್ದು ನಿಲ್ಲಬೇಕು, ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಎಲ್ಲರನ್ನೂ ಸಮಾನವಾಗಿ ಕಾಣ್ತಕ್ಕಂಥ ಗುಣ ಇರೋದ್ರಿಂದ ಅವರು ಉತ್ತಮ ಶಿಕ್ಷಕರು ಆಗಿದ್ದರು, ಉತ್ತಮ ಆಡಳಿತಗಾರರು ಆಗಿದ್ದರು. ತಮಗೆ ಒಂದು ದೊಡ್ಡ ಭೂಪ್ರದೇಶದ ಒಂದು ಆಡಳಿತ ನಡೆಸ್ತಾ ಇದ್ದರು. ಅವರಿಗಾಗಿ ಒಂದು ಅರಮನೆಯನ್ನು ಕಟ್ಟಿಸಿಕೊಳ್ಳದೆ ಸಹಜವಾಗಿ ಸಾಮಾನ್ಯರಂತೆ ಬದುಕಿದ ಮಹಾನ್ ದಾರ್ಶನಿಕರು ಪ್ರವಾದಿಗಳು, ಪರಮ ಪೂಜ್ಯರು. ಅಂಥ ಪರಮ ಪೂಜ್ಯರ ಬಗ್ಗೆ ಎಷ್ಟು ಚಿಂತನೆ ಮಾಡಿದರೂ ಕಡಿಮೆ. ಇಲ್ಲಿ ಇರ್ತಕ್ಕಂಥ ಪ್ರಮುಖವಾದ
ವಿಚಾರ ಏನಪ್ಪ ಅಂದರೆ ಶೋಷಿತ ಸಮಾಜ ಮತ್ತು ಮಾನವ ಘನತೆ ಅದನ್ನು ಹೆಚ್ಚಿಸ್ತಕ್ಕಂಥ ಪ್ರವಾದಿಯವರ ವಚನ ಸಂದೇಶಗಳು ಬಹಳಷ್ಟು ಇದ್ದಾವೆ. ಎಲ್ಲರಿಗೂ ಬೆಳಕನ್ನು ಚೆಲ್ತಕ್ಕಂಥದ್ದು. ಯಾವ ರೀತಿ ಆಕಾಶದಲ್ಲಿ ಸೂರ್ಯ ಒಬ್ಬನೇ ಇದ್ದಾನಲ್ಲ, ಆ ಸೂರ್ಯನಂತೆ ಆ ಸೂರ್ಯನ ಬೆಳಕು ಏನಾದರೂ ಸ್ವಲ್ಪ ಕಮ್ಮಿ ಆದರೆ, ಮೋಡ ಕವಿದ್ರೆ ಕತ್ತಲ ಆವರಿಸ್ತದೆ, ಆಗ ನಾವು ಕೃತಕವಾದ ಬೆಳಕಿನ ಕಡೆಗೆ ಗಮನ ಕೊಡ್ತೇವೆ. ಆ ರೀತಿಯ ಅವಕಾಶವಿಲ್ಲದೆ ಸದಾ ಜಗತ್ತಿಗೆ ಶಾಂತಿಯ ತತ್ವಗಳನ್ನು, ರಕ್ತಪಾತ ಆಗಬಾರ್ದು, ಇಲ್ಲಿ ಸಮಾನತೆ ನೆಲೆಸಬೇಕು, ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಗಬೇಕು, ಬಡ್ಡಿಯ ವ್ಯವಹಾರ ಮಾಡಬಾರ್ದು ಎಲ್ಲ ಹೇಳಿದರು ನಮ್ಮ ಗುರುಗಳು. ಒಬ್ಬಳು ಹೆಣ್ಣು ಮಗಳಿಗೆ ಏನು ನಾವು ಆಶ್ರಯವನ್ನು ಕೊಟ್ಟರೆ, ನಿಜವಾಗಿ ಅವ ಹಗಲೆಲ್ಲ ಉಪವಾಸವಿದ್ದು ರಾತ್ರಿ ಒಂಟಿ ಕಾಲಲ್ಲಿ ಅಥವಾ ನಿಂತು ಭಗವಂತನ ಪ್ರಾರ್ಥನೆಯನ್ನು ಅಥವಾ ನಮಾಜನ್ನು ಮಾಡದಷ್ಟು ಪುಣ್ಯ ಒಬ್ಬಳು ಹೆಣ್ಣು ಮಗಳಿಗೆ ನಾವು ಆಶ್ರಯವನ್ನು ಕೊಟ್ಟರೆ ಸಿಗ್ತದೆ ಅಂತ ಹೇಳಿದರು. ಹೆಣ್ಣು ಮಕ್ಕಳ ಬಗ್ಗೆ ತುಂಬ ಗೌರವವನ್ನು ಹೊಂದಿರತಕ್ಕಂಥ ಒಂದು ಸಂದೇಶವನ್ನು ಅಂದು ಪ್ರವಾದಿಯವರು ಕೊಟ್ಟಿದ್ದಾರೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ನಮ್ಮವರು ಮತ್ತು ಅನ್ಯರು ಅನ್ನೋ ವಿಷಯದಲ್ಲಿ ಒಂದು ತತ್ವವನ್ನು ಕೊಟ್ಟರು. ಅವರು ಕೆಲವು ನಿರ್ದಿಷ್ಟ ವರ್ಗಗಳ ಬಗ್ಗೆ ಹೇಳಿದರು, ಅವರು ನಮ್ಮವರಲ್ಲ ಅಂತ. ಆದರೆ ಅದಕ್ಕೆ ಆಧಾರ ಏನು? ಇಂತಹ ಜಾತಿಯಲ್ಲಿ ಹುಟ್ಟಿದವರು ನಮ್ಮವರಲ್ಲ, ಇಂತಹ ಧರ್ಮದಲ್ಲಿ ಹುಟ್ಟಿದವರು ನಮ್ಮವರಲ್ಲ, ಅಥವಾ ಇಂತಹ ದೇಶದಲ್ಲಿ ಹುಟ್ಟಿದವರು ನಮ್ಮವರಲ್ಲ ಅಂತ ಹೇಳಿದಲ್ಲ. ಅವರು ಕೆಲವು ಗುಣಗಳನ್ನು ಹೇಳಿದರು. ಈ ಗುಣಗಳು ಅದು ಮುಸ್ಲಿಮರಲ್ಲಿ ಇರಲಿ, ಇನ್ನೊಂದು ಧರ್ಮದವರಲ್ಲಿ ಇರಲಿ, ಅದು ಅರಬರಲ್ಲಿರಲಿ ಅಥವಾ ಪರ್ಷಿಯನ್ಗಳ ಯಾರಲ್ಲೇ ಇರಲಿ, ಯಾರಲ್ಲಿ ಈ ಗುಣಗಳು ಇವೆಯೋ ಲೈಸ ಮಿನ್ನ, ಅವರು ನಮ್ಮವರಲ್ಲ ಅಂತ. ಆ ಗುಣಗಳು ಅವರಲ್ಲಿ ಒಂದು, ಸುಳ್ಳು ಹೇಳುವವರು. ನಮ್ಮಲ್ಲಿ ಇದೆ ಏನಂತ ಹೇಳಿದ್ರೆ, ನಮ್ಮವ ಅವನು ಯಾವ ಅಪರಾಧ ಮಾಡಿದ್ರು ಅವನು ನಮ್ಮವನೇ ಅಂತ, ಅವನು ಅತ್ಯಾಚಾರ ಮಾಡಿದ್ರು ನಮ್ಮವನೇ, ಅವನನ್ನು ನಾವು ಸಮರ್ಥಿಸ್ತೇವೆ ಅಂತ. ಹಾಗೆ ಭಾವಿಸ್ಬೇಡಿ. ಯಾರು ಈ ತಪ್ಪುಗಳನ್ನು ಮಾಡ್ತಾರೋ ಅವರು ನಿಮ್ಮವರಲ್ಲ, ಅದನ್ನು ನೀವು ಮುಂದಾಗಿ ವಿರೋಧಿಸಿ ಅಂತ. ಸುಳ್ಳು ಹೇಳುವವರು, ಕೊಳ್ಳೆ ಹೊಡೆಯುವವರು, ಸಾರ್ವಜನಿಕರ ಸೊತ್ತನ್ನು ಕಬಳಿಸುವವರು, ಕೆಡುಕನ್ನು ಕಂಡು ಅದನ್ನು ತಡೆಯದೇ ಇರುವವರು. ಯಾರು ಕೆಡುಕನ್ನು ಕಂಡು ಕೇವಲ ಅದಕ್ಕೆ ಮೂಕ ಪ್ರೇಕ್ಷಕರಾಗಿ ನಿಲ್ತಾರೋ ಅವರು ನಮ್ಮವರಲ್ಲ. ನಮ್ಮವರು ಅನಿಸ್ಬೇಕಿದ್ರೆ ಕೆಡುಕನ್ನು ಯಾರೇ ಮಾಡಲಿ, ವಿಶೇಷವಾಗಿ ನಮ್ಮವರು ಮಾಡಿದಾಗ ಮುಂದಾಗಿ ಹೋಗಿ ಅದನ್ನು ವಿರೋಧಿಸಬೇಕು. ಯಾರು ವಿರೋಧಿಸುವುದಿಲ್ಲವೋ ಅವರು ನಮ್ಮವರಲ್ಲ. ಅದೇ ರೀತಿ ಯಾರು ಹಿರಿಯರಿಗೆ ಗೌರವ ಕೊಡುವುದಿಲ್ಲವೋ, ಎಳೆಯರ ಮೇಲೆ ವಾತ್ಸಲ್ಯ ತೋರುವುದಿಲ್ಲವೋ ಅವರು ನಮ್ಮವರಲ್ಲ. ಅದೇ ರೀತಿ ಮಾಟ ಮಂತ್ರಗಳನ್ನು ಮಾಡುವವರು, ಮಾಟ ಮಂತ್ರಗಳಲ್ಲಿ ನಂಬಿಕೆ ಇರೋರು ಅವರು ನಮ್ಮವರಲ್ಲ ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಘೋಷಿಸಿದರು. ಅದೇ ರೀತಿ ಶಕುನ ಅಪಶಕುನಗಳನ್ನು ನಂಬುವವರು, ನಮ್ಮ ಸಮಾಜದಲ್ಲಿ ಇದು ಬಹಳ ಸಾಮಾನ್ಯ. ಕಾಗೆಯನ್ನು ನೋಡಿದರೆ ಏನೋ ಶುಭ ಆಗ್ತದೆ ಅಂತ ಭಾವಿಸೋದು, ಬೆಕ್ಕನ್ನು ನೋಡಿದರೆ ಏನೋ ಅಶುಭ ಈ ರೀತಿಯ ಶಕುನ ಅಪಶಕುನಗಳಿಗೆ ಸಂಬಂಧಿಸಿದ ಎಲ್ಲ ನಂಬಿಕೆಗಳನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಿರಸ್ಕರಿಸಿದ್ರು. ಮತ್ತು ಈ ರೀತಿಯ ನಂಬಿಕೆಗಳನ್ನು ಇಟ್ಟುಕೊಳ್ಳುವವರು ನಮ್ಮವರಲ್ಲ ಅಂತ ಘೋಷಿಸಿದ್ರು. ಅದೇ ರೀತಿ ದುಃಖ ಆದಾಗ ವಿಪರೀತವಾಗಿ ಮೈ ಪರಚಿಕೊಂಡು ಅಂಗಿ ಪರಚಿಕೊಂಡು ರೋಧಿಸೋದು, ಅದೊಂದು ಸಂಸ್ಕೃತಿ ಕೆಲವು ಸಮಾಜಗಳಲ್ಲಿ ಇರ್ತದೆ. ಹಾಗೆ ಮಾಡುವವರು ನಮ್ಮವರಲ್ಲ ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಘೋಷಿಸಿದರು. ಇನ್ನು ಆಧ್ಯಾತ್ಮಿಕ ಔನ್ನತ್ಯದ ಹೆಸರಲ್ಲಿ ಅವಿವಾಹಿತರಾಗಿ ಉಳಿಯೋರು, ಅನಗತ್ಯವಾಗಿ ಅವರಿಗೂ ಆ ವಿವಾಹದ ಸಾಮರ್ಥ್ಯ ಇದೆ, ಒಂದು ಕುಟುಂಬವನ್ನು ಸಾಕುವ ಸಾಮರ್ಥ್ಯ ಇದೆ, ಆದರೂ ಅವಿವಾಹಿತರಾಗಿ ಉಳಿಯುವವರು ಅವರು ನಮ್ಮವರಲ್ಲ ಅಂತ ಹೇಳಿ. ಇನ್ನು ತಮ್ಮ ಕುಲದ ಮಹಿಮೆಗಾಗಿ, ತಮ್ಮ ಜನಾಂಗದ ಮಹಿಮೆಗಾಗಿ ಹೋರಾಡುವವರು, ಇತರರ ಮೇಲೆ ಶಸ್ತ್ರ ಎತ್ತುವವರು ಅವರು ನಮ್ಮವರಲ್ಲ. ಅದೇ ರೀತಿ ಶ್ರೀಮಂತರು ಮತ್ತು ಅಧಿಕಾರದಲ್ಲಿ ಇರುವವರ ಪರವಾಗಿ ಭಟ್ಟಂಗಿತನ ನಡೆಸುವವರು ಅವರು ನಮ್ಮವರಲ್ಲ ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಘೋಷಿಸಿದರು. ನೋಡಿ, ನಮ್ಮವರಲ್ಲ ಅನ್ನೋದು ಅಂದ್ರೆ ಗುಣಗಳ ಆಧಾರದಲ್ಲಿ ಅದು ತೀರ್ಮಾನ ಆಗಬೇಕು, ಜನ್ಮದ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ ಅಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವರ ಸಮಾಜದಲ್ಲಿ ಅವರು ನ್ಯಾಯವನ್ನು ಸ್ಥಾಪಿಸಿ, ಸಮಾನತೆಯನ್ನು ಸ್ಥಾಪಿಸಿ ತೋರಿಸಿದ್ರು. ಅಲ್ಲಿ ಜಾತಿ ವ್ಯವಸ್ಥೆ ಇರಲಿಲ್ಲ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟಿದ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇರಲಿಲ್ಲ. ಅಲ್ಲಿದ್ದದ್ದು ಗುಲಾಮಗಿರಿ ವ್ಯವಸ್ಥೆ, ಜನಾಂಗೀಯತೆ, ರೇಸಿಸಮ್ ಇತ್ತು ಅಲ್ಲಿ. ನಮ್ಮ ಕುಲ, ಇಂತಹ ಕುಲದಲ್ಲಿ ಜನಿಸಿದವರು ಶ್ರೇಷ್ಠ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅದನ್ನೊಂದು ದೊಡ್ಡ ಕಳಂಕ ಅಂತ ಜನರಿಗೆ ಮನವರಿಕೆ ಮಾಡಿಸಿದ್ರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಳಿ ಜನರು ಬರ್ತಾ ಇದ್ರು, ನಾನು ಇಂತಿಂತ ಪಾಪ ಮಾಡಿದ್ದೇನೆ, ಇದಕ್ಕೆ ಪರಿಹಾರ ಏನು ಅಂತ. ಅವ್ರು ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಇಷ್ಟು ಮಂದಿ ಬಡವರಿಗೆ ಅನ್ನ ಕೊಡು ನೀನು ಅಂತ, ಅನ್ನದಾನ ಮಾಡುವಂತ, ಮತ್ತು ಇಷ್ಟು ಮಂದಿ ಗುಲಾಮರನ್ನು ಗುಲಾಮಗಿರಿಯಿಂದ ವಿಮೋಚನೆಗೊಳಿಸುವಂತ.
ಅದೇ ರೀತಿ ಇದು ಯಾವುದು ನಿಮಗೆ ಸಾಧ್ಯ ಇಲ್ಲದಂದ್ರೆ ಉಪವಾಸ ಆಚರಿಸು, ಪಾಪ ಪರಿಹಾರ ಆಗ್ತದೆ ಅಂತ. ನಾವು ಈ ಮಂದಿರ ಮಸೀದಿಯ ಗಲಾಟೆಯಲ್ಲಿ ಈ ನಮ್ಮ ನಿಜವಾದ ಸಮಸ್ಯೆಗಳನ್ನು ಮರೆತಿದ್ದೇವೆ. ಅದಕ್ಕಾಗಿ ಆ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಹೋರಾಡುವ ಪುರುಸೊತ್ತು ಈಗ ನಮಗೆ ಇಲ್ಲ ಆಗಿದೆ. ನಿಜವಾಗಿ ನಾವು ಪ್ರಜ್ಞಾವಂತರಾಗಿದ್ದರೆ, ನಾವು ಸಂವೇದನಾಶೀಲರಾಗಿದ್ದರೆ, ನಮ್ಮ ಸಮಾಜದಲ್ಲಿರುವಂತಹ ಸಾಮಾಜಿಕ ಅಸಮಾನತೆಯನ್ನು ನಮ್ಮ ಮುಂದಿನ ಅತಿ ದೊಡ್ಡ ಸವಾಲಾಗಿ ನಾವು ಅಂಗೀಕರಿಸಬೇಕು. ನಮ್ಮ ಸಮಾಜದಲ್ಲಿರುವಂತಹ ಆರ್ಥಿಕ ಅಸಮಾನತೆಯನ್ನು ಅದನ್ನು ನಾವು ಒಂದು ಸವಾಲಾಗಿ ಸ್ವೀಕರಿಸಬೇಕು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿದ್ದು ಇದನ್ನು. ನಿಮ್ಮ ಸಂಪತ್ತಿನಲ್ಲಿ ನೀವು ಔದಾರ್ಯದಿಂದ ಕೊಡುವುದಲ್ಲ, ಬೇರೆಯವರಿಗೆ ಯಾರ ಬಳಿ ಸಂಪತ್ತು ಇಲ್ಲವೋ ಅವರಿಗೆ ನಿಮ್ಮ ಸಂಪತ್ತಿನಲ್ಲಿ ಹಕ್ಕು ಇದೆ ಅಂತ ಅವರು ಪ್ರತಿಪಾದಿಸಿ, ಮತ್ತು ಪ್ರತಿಯೊಬ್ಬರ ಬಳಿಯೂ ಅವನು ತನ್ನ ಯಾವ ರೀತಿ ಸಂಪತ್ತನ್ನು ಸಂಗ್ರಹಿಸಿದ್ದಾನೆ. ನಿಮ್ಗೆ ಗೊತ್ತಿದೆ, ಈ ದೊಡ್ಡ ದೊಡ್ಡ ಬೊಕ್ಕಸಗಳನ್ನು ಮಾಡಿಟ್ಟವರು ಅವರು ಯಾರು ಕೂಡ ಸಕ್ರಮ ಮಾರ್ಗದಿಂದ ಸಂಪಾದಿಸಿದವರಲ್ಲ, ಮತ್ತು ಅವರ ಕೈಯಿಂದ ಕಿತ್ತುಕೊಂಡು ಬಡವರಿಗೆ ಕೊಡುವಂತ ಜವಾಬ್ದಾರಿ ಸರ್ಕಾರದ ಮೇಲೆ ಇದೆ. ಆದರೆ ಸರ್ಕಾರಗಳು ಅದಕ್ಕೆ ತದ್ವಿರುದ್ಧವಾದಂತಹ ಕೆಲಸ ಮಾಡ್ತಾ ಇದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಂದ ಸ್ಫೂರ್ತಿ ಪಡೆಯುವವರು ಆ ವ್ಯವಸ್ಥೆಯನ್ನು, ಪ್ರತಿಯೊಬ್ಬರಿಗೆ ಅವರ ಹಕ್ಕನ್ನು ಕೊಡುವಂತಹ ವ್ಯವಸ್ಥೆಯನ್ನು ಪುನಃಸ್ಥಾಪಿಸುವ ಬಗ್ಗೆ ಆಲೋಚಿಸಬೇಕು. ಮತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನುಷ್ಯರ ಹಕ್ಕುಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ. ಮೂಲಭೂತ ಮಾನವೀಯ ಹಕ್ಕುಗಳು, ಇದು ಮುಸ್ಲಿಮರು, ಕ್ರೈಸ್ತರು, ಹಿಂದೂಗಳು ಅಂತಲ್ಲ, ಎಲ್ಲ ಮಾನವರು ಕೂಡ ಕೆಲವು ನಿರ್ದಿಷ್ಟ ಹಕ್ಕುಗಳಿಗೆ ಹಕ್ಕುದಾರರಾಗಿರ್ತಾರೆ. ಆ ಹಕ್ಕುಗಳನ್ನು ಪಡೆದುಕೊಂಡು ಅವರು ಹುಟ್ಟಿರ್ತಾರೆ. ಆ ಹಕ್ಕುಗಳನ್ನು ಅವರಿಂದ ಕಿತ್ತುಕೊಳ್ಳುವ ಅಧಿಕಾರ ಯಾರಿಗೂ ಕೂಡ ಇಲ್ಲ. ಈ ರೀತಿ ಮೂಲಭೂತ ಮಾನವೀಯ ಹಕ್ಕುಗಳ ಸಂರಕ್ಷಣೆಯನ್ನು ಮತ್ತು ಅದನ್ನು ಮತ್ತಷ್ಟು ಸಬಲೀಕರಣಗೊಳಿಸುವ ಕೆಲಸವನ್ನು ನಾವೆಲ್ಲರೂ ಸಾಮೂಹಿಕವಾಗಿ ಮಾಡಬೇಕಾಗಿದೆ. ಈ ರೀತಿಯ ಹಕ್ಕುಗಳನ್ನು ಅಂಗೀಕರಿಸಿದ ನಂತರ ಅದಕ್ಕೆ ಕಾನೂನಿನ ರಕ್ಷಣೆ ಸಿಗಬೇಕು. ಅದರ ನಂತರ ಅದಕ್ಕೆ ಸಮಾಜದ ರಕ್ಷಣೆ ಸಿಗಬೇಕು. ಸಮಾಜದ ರಕ್ಷಣೆ ಈ ಮನುಷ್ಯರ ಹಕ್ಕುಗಳಿಗೆ ಸಿಗಬೇಕಿದ್ರೆ ಸಮಾಜದಲ್ಲಿ ಅದರ ಬಗ್ಗೆ ಜಾಗೃತಿ ಇರಬೇಕು, ಸಮಾಜದಲ್ಲಿ ಅದರ ಅರಿವು ಇರಬೇಕು. ಇವತ್ತು ಮಾನವನು, ಒಬ್ಬ ಲೇಖಕ ಹೇಳುತ್ತಾನೆ, ಇವತ್ತು ಮಾನವನು ಹಕ್ಕಿಯಂತೆ ಅವನು ಆಕಾಶದಲ್ಲಿ ಹಾರಾಡಬಹುದು, ಮೀನಿನಂತೆ ಸಮುದ್ರದಲ್ಲಿ ಈಜಾಡಬಹುದು. ಆದರೆ ಇವತ್ತಿನ ಮಾನವನು ಪರಸ್ಪರ ಸಹೋದರತೆಯಿಂದ ಬಾಳಲು ಅವನು ಕಲಿತಿಲ್ಲ. ಇದೇ ದೊಡ್ಡ ದುರಂತ ಇವತ್ತಿನ ಈ ಜಗತ್ತಿನದು. ಇತ್ತೀಚಿನ ಕೆಲವು ಘಟನೆಗಳನ್ನು ನಿಮ್ಮ ಮುಂದೆ ಇಡುತ್ತೇನೆ. ಇವತ್ತು ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ, ದೇಶಗಳ ಮಧ್ಯೆ ವೈರತ್ವ, ಹೊಡೆದಾಟ ಇದೆಲ್ಲವನ್ನು ನಾವು ಕಾಣುತ್ತೇವೆ. ಮೊನ್ನೆ ತಾನೇ ಡಿಸೆಂಬರ್ 25 ತಾರೀಕಿಗೆ ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದೆವು. ಕ್ರಿಸ್ಮಸ್ ಹಬ್ಬ ಒಂದು ಶಾಂತಿ, ಪ್ರೀತಿ, ಭಾತೃತ್ವದ ಹಬ್ಬ. ಆದರೆ ಆ ಸಮಯದಲ್ಲಿ, ಕ್ರಿಸ್ಮಸ್ ಸಮಯದಲ್ಲಿ ನಮ್ಮ ದೇಶದಲ್ಲಿ 700ಕ್ಕೂ ಹೆಚ್ಚು ಕಡೆ ನಮ್ಮ ಕ್ರೈಸ್ತರ ಮೇಲೆ ಅನೇಕ ದಾಳಿಗಳು ನಡೆಯಿದ್ದವು. ಸಂತ ಕ್ಲಾಸ್ ಕ್ಯಾರಲ್ಸ್ ಆಡುವ ಮಕ್ಕಳ ಮೇಲೆ ಸಹ ದಾಳಿ ಮಾಡಿದರು. ಇದು ಮಾತ್ರವಲ್ಲ, ಬಾಂಗ್ಲಾದೇಶಕ್ಕೆ ಹೋದರೆ ಹಿಂದೂಗಳ ಮೇಲೆ ದಾಳಿ ಮಾಡುವುದನ್ನು ಮತ್ತು ಅವರನ್ನು ಕೊಲ್ಲುವುದನ್ನು ನಾವು ನೋಡುತ್ತೇವೆ. ನೈಜೀರಿಯಾದಲ್ಲಿ ಮುಸ್ಲಿಂ ಮತ್ತು ಕ್ರೈಸ್ತರ ನಡುವೆ ಜಗಳಗಳು ನಡೆಯುತ್ತವೆ. ಗಾಜಾದಲ್ಲಿ ನೀವು ಓದಿದ್ದೀರಿ, ಎಷ್ಟೋ ಜನ ಜನರು ಹಾಗೂ ಮುಗ್ಧ ಮಕ್ಕಳು ಕೊಲೆಯಾಗಿದ್ದಾರೆ. ಯುಕ್ರೇನ್ನಲ್ಲಿ ಆ ಯುದ್ಧ ಇನ್ನೂ ಸಹ ನಡೆಯುತ್ತದೆ, ಯುಕ್ರೇನ್ ಮತ್ತು ರಷ್ಯಾದ ನಡುವೆ. ಇದು ಮಾತ್ರವಲ್ಲ, ಕುಟುಂಬದ ಮೇಲೆ ಒಂದು ದೃಷ್ಟಿಯನ್ನು ನಾವು ನೋಡಿದಾಗ ಎಲ್ಲ ಕಡೆ ಕುಟುಂಬ ಹೊರಗಡೆಯಿಂದ ಚೆನ್ನಾಗಿ ಕಾಣುತ್ತದೆ, ಆದರೆ ಅನೇಕ ಕುಟುಂಬಗಳು ಇವತ್ತು ಒಡೆದು ಹೋಗಿವೆ. ನಾವು ಪ್ರವಾದಿ ಮುಹಮ್ಮದ್ ಅವರ ಜೀವನವನ್ನು ನಾವು ನೋಡಿದರೆ, ಅವರ ಕಾಲದಲ್ಲಿ ಸಹ ಪರಿಸ್ಥಿತಿಯು ತುಂಬ ಕೆಟ್ಟದಾಗಿತ್ತು. ಅವರು ಬಂದು ಒಂದು ಕೊಪರ್ನಿಕನ್ ರೆವಲ್ಯೂಷನ್, ಒಂದು ಕ್ರಾಂತಿಯನ್ನೇ ಅವರು ಮಾಡಿದ್ದಾರೆ. ಅಂದರೆ ಸಾಮಾಜಿಕ ತಾರತಮ್ಯವನ್ನು ತೆಗೆದು ಸಾಮಾಜಿಕ ಕ್ರಾಂತಿಯನ್ನೇ ಅವರು ಮಾಡಿದ್ದಾರೆ. ಇಸ್ಲಾಂ ಧರ್ಮ ಬಹುಶಃ ಜಗತ್ತಿನಲ್ಲಿ ಒಂದು ದೊಡ್ಡ ಧರ್ಮವಾಗಿದ್ಕೊಂಡು ಇಂಡೋನೇಷ್ಯಾ ದೇಶವೊಂದನ್ನು ಬಿಟ್ಟರೆ ಅತ್ಯಂತ ಹೆಚ್ಚು ಮುಸ್ಲಿಮರಿರ್ತಕ್ಕ ಇನ್ನೊಂದು ದೇಶ ಭಾರತ. ಅನೇಕ ಮುಸ್ಲಿಂ ರಾಷ್ಟ್ರಗಳಿವೆ, ನಾವು ಲೆಕ್ಕಾಚಾರದಲ್ಲಿ ಮುಸ್ಲಿಂ ರಾಷ್ಟ್ರ ಲೆಕ್ಕಕ್ಕೆ ಹಾಕ್ತೀವಿ. ಆದರೆ ಸತ್ಯ ಏನು ಅಂತ ಹೇಳಿದ್ರೆ,
ಭಾಳಷ್ಟು ಜನಕ್ಕೆ ಅದರ ಅರಿವಿಲ್ಲ. ಇವತ್ತು ಪ್ರವಾದಿಯವರ ಅರಿವನ್ನು ಮಾಡುವಂಥ ಜೊತೆಯಲ್ಲಿ ನಾವು ಎಷ್ಟು ಏನು ಅಂತ ಹೇಳೋದನ್ನು ಕೂಡ ಬಹುಶಃ ತಿಳಿದುಕೊಳ್ಳೋ ಜನ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಇಸ್ಲಾಂ ಧರ್ಮವನ್ನು ಅನುಸರಿಸಿಕೊಂಡು ಬರ್ತಕ್ಕಂಥ ಅವ್ರ ಪೈಕಿ ಇಂಡೋನೇಷ್ಯಾ ದೇಶ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರ್ತಕ್ಕ, ಅದನ್ನು ಬಿಟ್ಟರೆ ಅತ್ಯಂತ ಹೆಚ್ಚು ಮುಸ್ಲಿಮರು ಇರ್ತಕ್ಕ ಇನ್ನೊಂದು ದೇಶ ಭಾರತ. ಇಲ್ಲಿಯ ಇಸ್ಲಾಂ ಧರ್ಮದ ಅನುಯಾಯಿಗಳಿಗೆ ಎಲ್ಲರ ಜೊತೆ ಯಾವ ಹಕ್ಕುಗಳಿದೆ ಅವರ ಜೊತೆ ಎಲ್ಲರಿಗೂ ಹಕ್ಕು ಇದೆ. ಸಂವಿಧಾನ ಅದನ್ನು ಕಲ್ಪಿಸಿಕೊಟ್ಟಿದೆ. ಭಾರತದ ಸಂವಿಧಾನಕ್ಕೆ ಒಂದು ವಿಶೇಷವಾದ ಮಾನ್ಯತೆ, ಗೌರವ ಇದೆ. ಅದರ ಅನುಸಾರವಾಗಿ ನಾವು ಬದುಕಬೇಕಾಗಿದೆ. ಆದರೆ ಕೆಲವು ಸಾರಿ ಸಂವಿಧಾನದ ಬಗ್ಗೆನೂ ಕೂಡ ಅಪಮನ್ನಿಗೆ ಸೃಷ್ಟಿಸ್ತಕ್ಕ ಜನ ಇದ್ದಾರೆ. ಆದ್ದರಿಂದಾಗಿ ಇವತ್ತು ಇಂತಹ ಒಂದು ವಿಚಾರಗಳು ಬಹು ಮಹತ್ವವನ್ನು ಪಡೆಯುತ್ತದೆ. ಮನುಷ್ಯನ ಮಧ್ಯೆ ಅಪನಂಬಿಕೆಗಳು, ಅವಿಶ್ವಾಸಗಳಿಂದಾಗಿ ಸಮಾಜಕ್ಕೆ ಏನೆಲ್ಲ ಕಷ್ಟ ಆಗಿದೆ, ತೊಂದರೆ ಆಗಿದೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಜಾತ್ಯತೀತ ಎನ್ನುವ ಪದ ಸಂವಿಧಾನದಲ್ಲಿ ಸೇರಿಸಿದ್ದಾರೆ ಕೆಲವರು ಅಂತ ಹೇಳ್ತಾರೆ. ಸಂವಿಧಾನದ ಬಹುಶಃ ಅದು ಕೆಲವು ಜನರಿಗೆ ಹಿಡಿಸೋದಿಲ್ಲ. ಸೆಕ್ಯುಲರಿಸಮ್ ಅನ್ನುವಂಥ ಪದ ಅದು ಕೆಲವರಿಗೆ ಹಿಡಿಸೋದಿಲ್ಲ. ಸೆಕ್ಯುಲರನ್ನು ಸೇರ್ಪಡೆ ಮಾಡಿದ್ದಾರೆ. ಸೋವರ್ನ್ ಸೋಷಿಯಲಿಸ್ಟಿಕ್ ರಿಪಬ್ಲಿಕ್, ಅದಕ್ಕೆ ಸೆಕ್ಯುಲರ್ ಅಂತ ಪದ ಸೇರಿಸಿದ್ದಾರೆ ಅಂತ ಹೇಳುವಂಥ ಅದು ಕೂಡ ಕೆಲವರಿಗೆ ಅಪಕ್ವವಾಗಿರ್ತಕ್ಕಂಥ ವಾಕ್ಯ ಅನ್ನುವಂಥದ್ದ ಒಂದು ವಿಚಾರದಲ್ಲಿ ಕೂಡ ಇವತ್ತು ಅದಕ್ಕೆ ಮಹತ್ವ ಪಡೆಯುತ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಪ್ರವಾದಿಯವರ ಇಸ್ಲಾಂ ಹಾಗೂ ಪ್ರವಾದಿಯವರ ಕುರಿತು ಇವತ್ತು ತಿಳುವಳಿಕೆ ಮೂಡಿಸ್ತಕ್ಕಂಥ ಕಾರ್ಯಕ್ರಮ. ಅದರ ಕೆಲಸ ಏನು ಅಂತ ಹೇಳಿದ್ರೆ ವಿಶ್ವ ಭ್ರಾತೃತ್ವವನ್ನು ಹೆಚ್ಚಿಗೆ ಮಾಡೋದು. ವಿಶ್ವ ಮಾನವನಾಗಿ ನಾವು ಬದುಕಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರು ತಿಳ್ಕೊಂಡಿರ್ತಕ್ಕಂಥ ಅಂಶ. ನಾವು ವಿಶ್ವ ಮಾನವನಾಗಿ ಬದುಕುವುದಕ್ಕಿಂತ ಹೆಚ್ಚು ನಮ್ಮ ಸ್ವಾರ್ಥದ ವಿಚಾರಗಳನ್ನು ಎತ್ತಿಕೊಂಡು ನಾವು ನಡವಳಿಕೆ ಮಾಡತಕ್ಕಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇವತ್ತು ದೇಶ, ಜಗತ್ತು ನಮಗೆ ಬೇಕಾಗಿರ್ತಕ್ಕಂಥ ಶಾಂತಿ, ಜಾಗತಿಕ ಶಾಂತಿಯ ಅಗತ್ಯ ಇದೆ. ಇಸ್ಲಾಂ ಧರ್ಮ ಕೂಡ ಜಾಗತಿಕ ಶಾಂತಿಯನ್ನು ಬೋಧಿಸ್ತಕ್ಕಂಥ ಒಂದು ಧರ್ಮ. ಸಮಾನವಾದಂಥ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಧರ್ಮ. ವಿಶೇಷವಾಗಿ ಪ್ರವಾದಿಯ ಬಗ್ಗೆ ದೃಶ್ಯ ಮಾಧ್ಯಮಗಳಲ್ಲಿ, ಪತ್ರಿಕಾ ಮಾಧ್ಯಮಗಳಲ್ಲಿ ಬಂದಾಗ, ಕೆಲವು ನ್ಯೂಸ್ ಬಂದಾಗ, ಸುದ್ದಿ ಬಂದಾಗ ಆ ಪ್ರವಾದಿಯ ಬಗ್ಗೆ ಇವರು ಯಾಕೆ ಈ ರೀತಿ ಮಾಡ್ತಾರೆ? ಮೊನ್ನೆ ಒಬ್ರು ಹೇಳಿದ್ರು, ಒಂದು ವೇಳೆ ರಾಮಾಯಣದ ಬಗ್ಗೆ ಏನಾದರೂ ಹೆಚ್ಚು ಕಮ್ಮಿ ಮಾತಾಡಿದರೆ ಹಿಂದೂಗಳು ಉದ್ವೇಗಗೊಳ್ಳುವುದಿಲ್ಲ, ಪ್ರವಾದಿಯ ಬಗ್ಗೆ ಯಾರಾದರೂ ಹೇಳಿದ್ರೆ ಅವರು ಉದ್ವೇಗಗೊಳ್ಳುತ್ತಾರೆ, ಅವರು ಬಹಳಷ್ಟು ನಾಶ ಮಾಡ್ತಾರೆ. ಯಾಕೆ ಪ್ರವಾದಿಯ ಬಗ್ಗೆ ಈ ರೀತಿಯ ಅನುಕಂಪ, ಈ ರೀತಿಯ ಪ್ರೀತಿ, ಈ ರೀತಿಯ ನಂಬಿಕೆ ಮುಸಲ್ಮಾನರಲ್ಲಿ ಇದೆ? ಪ್ರವಾದಿ ಯಾರು ಎಂಬುದರ ಕುರಿತು ಜನರಿಗೆ ಹೆಚ್ಚಾಗಿ ತಿಳಿದಿಲ್ಲ. ಆದ್ದರಿಂದ ನಮ್ಮ ಕಳಕಳಿಯ ವಿನಂತಿ ಏನೆಂದರೆ, ಜಿಲ್ಲೆಯ ಬಹುಸಂಖ್ಯಾತರು, ನಾನು ಯಾವಾಗಲೂ ಹೇಳುತ್ತೇನೆ, ಈ ದೇಶ ಇನ್ನೂ ಕೂಡ ಕೋಮುವಾದಿ ದೇಶ ಅಲ್ಲ. ಇದು ಕೋಮುವಾದಿ ದೇಶ ಅಲ್ಲ. ಇಷ್ಟೆಲ್ಲ ಕರಾಮತು ಮಾಡಿ ಕೂಡ, ಇಷ್ಟೆಲ್ಲ ಕಿತಾಪತಿ ಮಾಡಿ ಕೂಡ ಈ ND ಎಂಬ ಸರ್ಕಾರಕ್ಕೆ ಸಿಕ್ಕಿರುವುದು ಕೇವಲ 34% ಮತಗಳು. ಅದು ಕೂಡ ಎಷ್ಟು? 50 ಕೋಟಿ ಮತದಾನ ಆದಲ್ಲಿ 34% ಸಿಕ್ಕಿದ್ರೆ 140 ಕೋಟಿ ದೇಶೀಯ ಜನರಲ್ಲಿ ಇನ್ನೂ ಕೂಡ ಆ ಪಕ್ಷಕ್ಕೆ ಅಥವಾ ಸಿದ್ಧಾಂತಕ್ಕೆ ಬೆಂಬಲಿಸುವ ಸಂಖ್ಯೆ ಬಹಳ ವಿರಳ ಎಂಬ ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಈಗಿನ ಸಂದರ್ಭದಲ್ಲಿ ಸಾಂವಿಧಾನಿಕವಾಗಿ ನಮಗೆ ಲಭಿಸಿರುವಂತಹ ಅವಕಾಶಗಳನ್ನು ಬಳಸಿ ಇಸ್ಲಾಮಿನ ಕುರಿತು, ಮುಸಲ್ಮಾನರ ಕುರಿತು, ನಮ್ಮ ಸಿದ್ಧಾಂತದ ಕುರಿತು, ನಮ್ಮ ಶರೀಯತ್ನ ಕುರಿತು ಏನು ವಿಚಾರ ನಮಗೆ ತಿಳಿಸಲಿಕ್ಕಿದೆ ಅದನ್ನು ಬಹಳ ವ್ಯಕ್ತವಾಗಿ ತಿಳಿಸುವಂತ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಈ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇವಲ ಒಂದು ಜನಾಂಗಕ್ಕಾಗಿ ಬಂದವರಲ್ಲ ಎಂದು ನಾನು ಹೇಳುವುದಲ್ಲ, ಬದಲಾಗಿ ಅವರ ಇತಿಹಾಸವನ್ನು ಅಧ್ಯಯನ ಮಾಡಿ ನಮಗೆ ತಿಳಿದು ಬರುತ್ತದೆ. ಈ ಪ್ರವಾದಿ ಕೇವಲ ನಿರ್ದಿಷ್ಟವಾಗಿ ಒಂದು ಕಾಲಕ್ಕೋ ಅಥವಾ ಒಂದು ಜನಾಂಗಕ್ಕೋ ಒಂದು ಸಮುದಾಯಕ್ಕೋ ಬಂದವರಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೋಧನೆಗಳಲ್ಲಿ ಹೇ ಮುಸ್ಲಿಮರೇ ಎಂದು ಅವರು ಅಭಿಸಂಬೋಧಿಸಿದಲ್ಲ. ಫಸ್ಟ್ ಅವರು ಅಭಿಸಂಬೋಧಿಸುವುದು ಹೇಗೆ? ಯಾ ಅಯ್ಯುಹನ್ ನಾಸ್, ಓ ಮನುಷ್ಯರೇ, ಹೇ ಜನರೇ ಎಂದು ಅವರು ಅಭಿಸಂಬೋಧಿಸಿದರು. ಮತ್ತು ಜನರನ್ನು ಉದ್ದೇಶಿಸವರು ಹೇಳಿದ್ರು, ಆ ಕಾಲದಲ್ಲಿ ಪ್ರಚಲಿತ ಇದ್ದಂತಹ ಸಮಸ್ಯೆಗಳು ಅದು ಮುಸಲ್ಮಾನ ಸಮಸ್ಯೆಗಳಾಗಿರಲಿಲ್ಲ.
ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪರಿಹರಿಸಿದ ಸಮಸ್ಯೆಗಳು ಅದು ನಿರ್ದಿಷ್ಟವಾಗಿ ಮುಸಲ್ಮಾನ ಸಮಸ್ಯೆ ಆಗಿರಲಿಲ್ಲ. ಯಾಕೆಂದ್ರೆ ಪ್ರವಾದಿಯ ಆಗಮನ ಕಾಲದಲ್ಲಿ ಮುಸ್ಲಿಂ ಇರಲಿಲ್ಲ. ಅಲ್ಲಿ ಜನರ ಸಮಸ್ಯೆಗಳಾಗಿದ್ದವು. ಆ ಜನರ ಸಮಸ್ಯೆಗಳನ್ನು ದೂರೀಕರಿಸಲಿಕ್ಕಾಗಿ ಅವರು ಪ್ರಯತ್ನಿಸಿದರು. ಸುಮಾರು 23 ವರ್ಷಗಳ ಕಾಲ. ಅದಕ್ಕಿಂತ ಮೊದಲು ಪ್ರವಾದಿತ್ವಕ್ಕಿಂತ ಮೊದಲು ಸಮಾಜ ಹೇಗಿತ್ತು, ಆ ಬಳಿಕ 23 ವರ್ಷಗಳ ಬಳಿಕ ಸಮಾಜ ಹೇಗೆ ಬದಲಾಯಿತು, ಮತ್ತು ಆರಂಭ ಕಾಲದಲ್ಲಿ ಯಾವೆಲ್ಲ ರಂಗಗಳಲ್ಲಿ ಶೋಷಣೆಗಳಿತ್ತೋ ಪ್ರವಾದಿಯ ಕೊನೆಯ ಕಾಲದಲ್ಲಿ ನಾವು ಕಾಣ್ತೇವೆ ಆ ಎಲ್ಲ ರಂಗಗಳಿಂದ ಶೋಷಣೆ ಮುಕ್ತವಾಗಿತ್ತು. ಯೂನಿವರ್ಸ್ ಕರ್ನಾಟಕ ಇದೊಂದು ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ರಾಜಕೀಯೇತರ ಸಂಘಟನೆ. ಕಳೆದ 20 ವರ್ಷಗಳಿಂದ ಸಮಾಜದಲ್ಲಿ ಶಾಂತಿ, ಸಾಮರಸ್ಯ ಮತ್ತು ಸಹಬಾಳ್ವೆಯನ್ನು ಹುಟ್ಟುಹಾಕುವಂತಹ ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದು, ಅರಿಯಿರಿ ಮನುಕುಲದ ಪ್ರವಾದಿಯನ್ನು ಎಂಬ ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂದೇಶ ಪ್ರಚಾರ ಅಭಿಯಾನವನ್ನು ನಿರಂತರವಾಗಿ 20 ವರ್ಷಗಳಿಂದ ಆಚರಿಸಿಕೊಂಡು ಬರ್ತಾ ಇದೆ. ಇದು 20ನೇ ವರ್ಷದ ಈ ಅಭಿಯಾನ. ಸತತ 100 ದಿನಗಳ ಕಾಲ ಈ ಅಭಿಯಾನ ನಡೆದು ಇಂದಿಗೆ ಈ ಅಭಿಯಾನ ಸಮಾರೋಪಗೊಳ್ಳಲಿದೆ.